ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ರಾಜೀನಾಮೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾದ ಕಥೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಂದರೆ ಒಮ್ಮೊಮ್ಮೆ ದೃಢ ನಿರ್ಧಾರಗಳು ಬೇಕಾಗುತ್ತೆ. ಕೆಲವರು ತಮ್ಮ ನಿರ್ಧಾರಗಳಿಂದ ಇದ್ದ ಅವಕಾಶವನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಕೆಲವರು ಸಕ್ಸಸ್ ಕಂಡಿದ್ದಾರೆ. ಅಂಥವರಲ್ಲಿ ರಿಯಲ್ ಎಸ್ಟೇಟ್ ಒಡೆಯ ನಿಶಾಂತ್ ಕೂಡ ಓರ್ವರು. ನಿಶಾಂತ್ ಥೋಮರ್ ಎಂಬ ವ್ಯಕ್ತಿ ಮೂಲತಃ ದೆಹಲಿಯವರು. ತನ್ನ ಅಚಲ ನಿರ್ಧಾರಗಳಿಂದ ಇಂದು ಆಸ್ಟ್ರೇಲಿಯಾದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಬೆಳೆದು ನಿಂತಿದ್ದಾರೆ. ಆಸ್ಟ್ರೇಲಿಯಾದಲ್ಲಿರುವ ಎಷ್ಟೋ ಭಾರತೀಯರ ಮನೆಯ ಕಟ್ಟುವ ಕನಸನ್ನ ನನಸು ಮಾಡಿದ್ದಾರೆ. ಈ ನಿಶಾಂತ್ ಎಂಬಾತ ಮೊದಲಿಗೆ ಕಷ್ಟಪಟ್ಟು ದೆಹಲಿ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿದ್ರು. ಸರ್ಕಾರಿ ನೌಕರಿ, ಉತ್ತಮ ಸಂಬಳ ಜೊತೆಗೆ ಗೌರವ ಕೂಡ ಇತ್ತು. ಆದರೆ ಆ ಹುದ್ದೆಗೆ 2023ರಲ್ಲಿ ಏಕಾಏಕಿ ರಾಜೀನಾಮೆ ಕೊಟ್ಟು ಬಿಟ್ರು. ಅವರ ಈ ನಿರ್ಧಾರದಿಂದ ಎಷ್ಟೋ ಜನ ಗೇಲಿ ಮಾಡಿದ್ರು, ಎಷ್ಟೋ ಜನ ಬೈದ್ರು, ಹುಚ್ಚುತನದ ಪರಮಾವಧಿ ಎಂದು ಆಡಿಕೊಂಡ್ರು. ಆದರೆ ನಿಶಾಂತ್ ಯಾರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಆಸ್ಟ್ರೇಲಿಯಾ ಕಡೆ ಮುಖ ಮಾಡಿದ್ರು. ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಅವರ ಜೀವನದ ಹಾದಿಯ ಬಗ್ಗೆ ತಾವೇ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾವಿರಾರು ಜನ ಮೆಚ್ಚುಗೆ ಗಳಿಸಿದೆ. ಅವರ ಪೋಸ್ಟ್ಗೆ ಪ್ರತಿಕ್ರಿಯಿಸಿರುವ ನೆಟ್ಟಿಗರು ಯಾವ ಕೋರ್ಸ್ ಮಾಡಿದ್ರು, ಹೇಗೆ ಉದ್ಯೋಗ ತೆಗೆದುಕೊಂಡ್ರು ಎಂಬ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಲವರು ಅವರ ಧೈರ್ಯ, ದೃಢ ನಿರ್ಧಾರ ಮತ್ತು ಸಾಧನೆಯನ್ನ ಮೆಚ್ಚಿ ಕೊಂಡಾಡಿದ್ದಾರೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.